ದರ್ಶನ್ ಸುತ್ತಕೊಂಡಿರುವ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ನ ಒಬ್ಬೊಬ್ಬರೇ ನಟ ನಿರ್ದೇಶಕರು ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ಸುದೀಪ್ ರಿಯಾಕ್ಷನ್ ನೀವು ಗಮನಿಸಿದ್ರಿ. ನಟ ದರ್ಶನ್ ಬಗ್ಗೆ ಹೆಚ್ಚಿಗೆ ಮಾತನಾಡದೆ ಹೋದ್ರೂ ಕೂಡ ಕೊಲೆಯಾದ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಆಗ್ರಹಿಸಿದ್ರು ಸುದೀಪ್. ಅದೇ ನಿಟ್ಟಿನಲ್ಲಿ ಇವತ್ತು ಟ್ವೀಟ್ ಮಾಡಿದ್ದಾರೆ ನಟ ಉಪೇಂದ್ರ. ಪಾರದರ್ಶಕ ವಿಚಾರಣೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ಈ ಕೇಸ್ನ ಬಗ್ಗೆ ಗಮನ ವಹಿಸ್ತಾ ಇದೆ. ಕೊಲೆ ಕೇಸ್ನಲ್ಲಿ ನ್ಯಾಯಕ್ಕಾಗಿ ನಾವು ಕೂಡ ಕಾಯ್ತಾ ಇದ್ದೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ ನಟ ಉಪೇಂದ್ರ. ಪಾರದರ್ಶಕ ವಿಚಾರಣೆ ಆಗಬೇಕು ಈ ಪ್ರಕರಣದಲ್ಲಿ, ಯಾಕಂತಂದ್ರೆ ಇಡೀ ದೇಶದ ಚಿತ್ತ ಇದೀಗ ಈ ಕೇಸ್ನ ತನ್ನೆಟ್ಟಿದೆ. ಹೀಗಾಗಿ ಚಿಕ್ಕ ಲೋಪಗಳಾದರೂ ಕೂಡ ಕರ್ನಾಟಕ ಪೊಲೀಸ್ ವ್ಯವಸ್ಥೆ ಬಗ್ಗೆ ದೊಡ್ಡ ಪ್ರಶ್ನೆಗಳು ಏಳೋ ಸಾಧ್ಯತೆ ಇದೆ. ಹೀಗಾಗಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋ ನಿಟ್ಟಿನಲ್ಲಿ ಪಾರದರ್ಶಕ ತನಿಖೆ ಆಗಬೇಕು ಅಂತ ಹೇಳಿ ಉಪೇಂದ್ರ ಆಗ್ರಹಿಸಿದ್ದಾರೆ. ಒಂದು ಬದಿಯ ದೃಶ್ಯದಲ್ಲಿ ಉಪೇಂದ್ರ ಅವರು ಮಾಡಿರುವ ಸಾಮಾಜಿಕ ಜಾಲತಾಣದ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀವಿ. ಫಿಲ್ಮ್ ಫೀಲ್ಡ್ ಆಗಿರೋದ್ರಿಂದಾಗಿ ಸಹಜವಾಗಿ ದರ್ಶನ್ ಅವರ ಮುಂದಿನ ಭವಿಷ್ಯ, ಫಿಲ್ಮ್ ಕೆರಿಯರ್ನ ಮುಂದುವರಿಸಬೇಕಾ, ಬ್ಯಾನ್ ಮಾಡಬೇಕಾ, ಈ ರೀತಿಯಾದ ವಿಚಾರಕ್ಕೆ ಏನಿರುತ್ತೆ ಅಭಿಪ್ರಾಯ ಸಹ ನಟರದ್ದು ಅನ್ನೋ ಕುತೂಹಲ ಇರುತ್ತೆ. ಅದ್ರ ಬಗ್ಗೆ ನಿನ್ನೆ ಸುದೀಪ್ ಕೂಡ ಹೆಚ್ಚಿಗೆ ಪ್ರಸ್ತಾಪ ಮಾಡಲಿಲ್ಲ, ಇವತ್ತು ಉಪೇಂದ್ರ ಅವರು ಕೂಡ ಪ್ರಸ್ತಾಪ ಮಾಡಿಲ್ಲ. ಮೊದಲನೇದಾಗಿ ಈ ಕೊಲೆ ಕೇಸ್ನಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಅದು ಪ್ರಿಯಾರಿಟಿ. ಅದಾದ ರಾಚಾರ ಅನ್ನೋದು ಕೆಟ್ಟರೆ ನೆಟ್ಟಗಿದ್ದವನಿಗೂ ಕೂಡ ಆಗಬಾರ್ದಾಗಿ ಹೋಗುತ್ತೆ ಅನ್ನೋದಕ್ಕೆ ಬಹುಶಃ ಈ ಪ್ರಕರಣದ ಓರ್ವ ಆರೋಪಿ ಧನ್ರಾಜ್ ನಾಯಿ ಮಾರ್ಕೊಂಡಿದ್ನಂತೆ. ಅಂದ್ರೆ ಶ್ರೀಮಂತರಿಗೆ ಕಾಸ್ಟ್ಲಿ ಬ್ರೀಡ್ನ ನಾಯಿಗಳನ್ನ ಮಾರಾಟ ಮಾಡೋದು ಈತನ ವೃತ್ತಿ. ಹಾಗೇನೆ ದರ್ಶನ್ಗೆ ಹಾಗೆ ಆ ಗ್ಯಾಂಗ್ನ ಸದಸ್ಯರಿಗೆ ಪರಿಚಯ ಆದಾತ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಧನರಾಜ್ ನೋಡಿ, ಎಲ್ಲಿಂದಲ್ಲಿಗೆ ನಾಯಿ ಮಾರಾಟದಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಕ ಎಲ್ಲಿಂದೆಲ್ಲಿಗೆ ಈ ಲಿಂಕ್ ಬೆಸ್ಕೊಳ್ತಾ ಹೋಯ್ತು ಧನರಾಜ್ ವಿಚಾರದಲ್ಲಿ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಮೊದಲು ನಾಯಿ ಮಾರುವನಾಗಿದ್ದ ಆರೋಪಿ ಧನರಾಜ್ ಶ್ರೀಮಂತರಿಗೆ ಸಾಕು ನಾಯಿಗಳನ್ನ ಕೊಡ್ತಾ ಇದ್ದ. ಧನರಾಜ್ ನಟ ದರ್ಶನ್ಗೂ ಕೂಡ ಕೆಲವೊಂದಷ್ಟು ನಾಯಿಗಳನ್ನ ಮಾರಾಟ ಮಾಡಿದ್ದ. ನಾಯಿ ಮರಿಗಳನ್ನ ನೀಡಿ ದರ್ಶನ್ ಜೊತೆಯಲ್ಲಿ ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ನಂತರದಲ್ಲಿ ಈ ಕೊಲೆ ಗ್ಯಾಂಗ್ನ ಆರೋಪಿ ಆಗೋವರೆಗೂ ಕೂಡ ದರ್ಶನ್ ಜೊತೆಗಿನ ಈ ನಂಟು ಬೆಸ್ಕೊಳ್ತಾ ಬಂತು. ನೋಡಿ ಆ ಫೋಟೋದಲ್ಲಿ ಗಮನಿಸ್ತಿದ್ದೀರಲ್ಲ, ಈತನೇ ಧನರಾಜು. ಶ್ರೀಮಂತರಿಗೆ ನಾಯಿಗಳನ್ನ ಮಾರೋದು ಈತನ ವೃತ್ತಿಯಾಗಿತ್ತು. ಅಷ್ಟೇ ಮಾಡ್ಕೊಂಡಿದ್ದಿದ್ರೆ ಬಹುಶಃ ಇವತ್ತು ಆ ವೃತ್ತಿಯನ್ನೇ ಕಂಟಿನ್ಯೂ ಮಾಡ್ಕೊಂಡಿರ್ತಿದ್ನೇನೋ. ಇವತ್ತು ಜೈಲು ಸೇರೋ ಗತಿಗೆ ಬಂದಿದೆ ಧನರಾಜ್ ಸ್ಟೋರಿ. ಒಬ್ಬೊಬ್ಬ ಆರೋಪಿಯದ್ದು ಒಂದೊಂದು ಕತೆ. ಎಲ್ಲೆಲ್ಲೋ ಹೇಗೇಗೋ ಬದುಕು ಕಟ್ಕೊಂಡಿದ್ದವರು ಬಂದು ದರ್ಶನ್ ಅವರ ಗ್ಯಾಂಗ್ನ ಸದಸ್ಯರಾಗಿ ಪವಿತ್ರ ಗೌಡಗೆ ಮೆಸೇಜ್ ಕಳಿಸ್ದ ಅನ್ನೋ ಕಾರಣಕ್ಕೆ ಆತನಿಗೆ ಧಮಕಿ ಹಾಕಿ ಆತನ ಮೇಲೆ ಒಂದೆರಡು ಏಟ್ ಹೊಡೆದು ಸರಿ ಮಾಡಬೇಕು ಅಂತ ಬಂದ ಈ ಗ್ಯಾಂಗ್ ಈಗ 18ಕ್ಕೂ ಹೆಚ್ಚು ಮಂದಿ ದರ್ಶನ್ ಜೊತೆಯಲ್ಲೇ ಜೈಲು ವಾಸವನ್ನ ಅನುಭವಿಸೋ ಗತಿ ಬಂದಿದೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾರೆ. ಜೈಲು ಅಂದ್ರೆ ಪರಪ್ಪನ ಅಗ್ರಹಾರ ಸೇರಿಲ್ಲ ಇನ್ನು. ಆದರೆ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೋ ಈ ಪ್ರಕರಣ ಅನ್ನೋದು ಸದ್ಯಕ್ಕಿರುವ ಅನುಮಾನ. ಧನರಾಜು ಕತೆ ಕೂಡ ಅದೇ. ನಾಯಿ ಮಾರ್ಕೊಂಡು ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ಹೋಗಿದ್ದು ಇದೀಗ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿ ಕೈ ಹಿಡ್ಕೊಂಡು ಠಾಣೆ ಮೆಟ್ಟಿಲೇರೋ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಇನ್ನು ನಟ ದರ್ಶನ್